ಅಲ್ಲಿ ರೀಜನ್ ಅವರು ಪೂಲ್ಸ್ ಮ್ಯಾಚ್ ವಿನ್ ಆದ ನಂತರ ಅಲ್ಲಿ ರೀಜನ್ ಅವರು ಮೀಡಿಯಾದ ಮುಂದೆ ಏನು ಹೇಳ್ತಾರೆ ಅಂತ ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಏನೋ ಹೊಸ ಬಗ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬ್ಲ್ಯಾಕ್ ಬಟನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೋ ಇಂಥ ಕಬಡ್ಡಿ ವೀಡಿಯೋಸ್ ಹಾಕೋದ್ರಿಂದ ನಿಮಗೆ ಪಟ್ ಅಂತ ನೋಡ್ಕೊಂಬರುತ್ತೆ. ಪೂಲ್ಸ್ ಮ್ಯಾಚ್ ವಿನ್ ಆದ ನಂತರ ಅಲ್ಲಿ ರೀಜನ್ ಅವರು ಮೀಡಿಯಾದ ಮುಂದೆ ಏನು ಹೇಳ್ತಾರೆ ಅಂತಂದರೆ, ಗುಜರಾತ್ ಟೀಮ್ ಪ್ಲೇಯರ್ ಸ್ವಲ್ಪ ಸ್ಟ್ರಾಂಗ್ ಇದ್ದರು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ ಪ್ಲೇಯರ್ಸ್ಗಳು ಕೂಡ ಇದ್ದರು. ಹೀಗಾಗಿ ಸ್ವಲ್ಪ ಆಟ ನಾವು ಹಿಂದೆ ಆಗ್ತೀವಿ ಅಂತ ಅಂದ್ಕೊಂಡಿದ್ವು. ಅಟ್ಟಾಗಲಿ 2 ಔಟ್ ಪಾಯಿಂಟ್ಗಳು ಸಿಕ್ಕವು, ಒಂದು ಸ್ವಲ್ಪ ಔಟ್ ಪಾಯಿಂಟ್ಗಳು ಸಿಕ್ಕವು. ಅದರಿಂದ ಸ್ವಲ್ಪ ಮ್ಯಾಚ್ ಸ್ವಲ್ಪ ಅಟ್ಟಾಗಲಿ ಸ್ವಲ್ಪ ರೈಟ್ ಪಾಯಿಂಟ್ಸ್ಗಳು ದಿಬಕ್ ಅವರು ತೊಗೊಂಬಂದರು ಮತ್ತು ಯೋಗೇಶ್ ಅವರು ಕೂಡ ರೈಟ್ ಪಾಯಿಂಟ್ಸ್ ತೊಗೊಂಬಂದ್ರು. ಅಷ್ಟಾಗಲಿ ನಮ್ಮ ಪಾಯಿಂಟ್ಗಳು 54 ಮತ್ತು 26 ಪಾಯಿಂಟ್ಗಳಲ್ಲಿ ನಾವು ವಿನ್ ಆದವು. ಅವ್ರಿಗಿಂತ ಒಂದು ಅಪೋಸಿಟ್ ಇರೋ ಗುಜರಾತ್ ಟೀಮ್ ನಾವು 25 ಪಾಯಿಂಟ್ ಲೀಡ್ನಲ್ಲಿ ಇದ್ದು ನಾವು ಮ್ಯಾಚನ್ನು ವಿನ್ ಮಾಡ್ಕೊಂಡ್ವು ಅಂತ ಹೇಳಿ ಅಲ್ಲಿ ರೀಜನ್ ಅವರು ಮೀಡಿಯಾದ ಮುಂದೆ ಹೇಳ್ತಿದ್ದಾರೆ. ಹಾಗೆ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೇ ಕಬಡ್ಡಿ ವೀಡಿಯೋಸ್ ಹಾಕೋದ್ರಿಂದ ಪಟ್ ಅಂತ ನೋಡ್ಕೊಂಬರುತ್ತೆ. ಹೀಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.